ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಮುಡಾ ಹಗರಣ ಇನ್ನೇನು ತಣ್ಣಗಾಗಬಹುದು ಅನ್ನೋ ನಿರೀಕ್ಷೆ ಸುಳ್ಳಾಗಿದೆ. ದಿನದಿಂದ ದಿನಕ್ಕೆ ಹೊಸ ಟ್ವಿಸ್ಟ್ ತಗೊಳ್ತಾ ಇದೆ. ಮುಡಾ ಹಗರಣದ ಸೈಡ್ ಎಫೆಕ್ಟ್ಗಳು ಎರಡೂ ಕಡೆಯಲ್ಲಿ ಕೂಡ ಶುರುವಾಗಿದೆ. ಎಸ್, ಇಷ್ಟು ದಿನ ಹೈಕಮಾಂಡ್ ಮತ್ತು ರಾಜ್ಯದ ಕಾಂಗ್ರೆಸ್ ಪಡೆ ನಾವು ಸಿದ್ದರಾಮಯ್ಯನ ಪರ ಇದೀವಿ ಅಂತ ಪದೇ ಪದೇ ಬ್ಯಾಟಿಂಗ್ ಮಾಡ್ತಾ ಇತ್ತು. ರಾಜೀನಾಮೆ ಕೊಡೋದು ಪ್ರಶ್ನೆ ಇಲ್ಲ. ಇಡೀ ಪಕ್ಷ ದೆಹಲಿಯಿಂದ ಹಳ್ಳಿವರೆಗೂ ಅವ್ರ ಜೊತೆ ಇದೆ. ಮತ್ತೆ ಅದನ್ನು ನಾನು ಪುನರುಚ್ಚರಿಸಿ ಹೇಳ್ತೀನಿ, ಇದು ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಆದ್ರೆ ಇಡಿ ಎಂಟರಾಗಿ ಸಿದ್ದರಾಮಯ್ಯನವರು ಸೈಟ್ ಅನ್ನ ವಾಪಸ್ ಮಾಡ್ತಾ ಇದ್ದ ಹಾಗೆ ಹೈಕಮಾಂಡ್ ಸೈಲೆಂಟ್ ಆಗಿಬಿಟ್ಟಿದೆ. ಹೈಕಮಾಂಡ್ ಈಗ ಸಿದ್ದರಾಮಯ್ಯನ ಪರ ಯಾವ ಹೇಳಿಕೆ ಕೂಡ ಕೊಡ್ತಾ ಇಲ್ಲ. ಹಾಗಾದ್ರೆ ಕಾಂಗ್ರೆಸ್ ಪಾಳಯದಲ್ಲಿ ಏನ್ ನಡೀತಾ ಇದೆ? ಮುಖ್ಯಮಂತ್ರಿ ಬದಲಾವಣೆಗೆ ತಯಾರಿ. ಸಿದ್ದರಾಮಯ್ಯನ ಪರ ಬಂಡೆ ತರಹ ನಿಲ್ತೀನಿ ಅಂತ ಹೇಳ್ತಾ ಇದ್ದ ಡಿಕೆಶಿ ಸೈಲೆಂಟ್ ಆಗಿದ್ದಾರೆ. ಕಲ್ಲು ಬಂಡೆ ಅಂತ ಹೇಳಿ ಮಾಧ್ಯಮದವ್ರು ಹೇಳಿದ್ರು. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಬೇರೆ ಮಿನಿಸ್ಟರ್ ಮತ್ತು ಶಾಸಕರು ಕೂಡ ಸಿದ್ದರಾಮಯ್ಯನ ಪರ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ, ಸದ್ಯದಲ್ಲೇ ಹೈಕಮಾಂಡ್ ಬದಲಿ ಸಿಎಂ ಆಯ್ಕೆ ಪ್ರಕ್ರಿಯೆ ಶುರು ಮಾಡತ್ತೆ ಅನ್ನೋ ನಿರೀಕ್ಷೆ ಸುಳ್ಳಾಗಿದೆ. ಇದು ಕಾಂಗ್ರೆಸ್ ನಾಯಕರನ್ನ ರೆಸ್ಟ್ಲೆಸ್ ಮಾಡಿದೆ. ಇಷ್ಟು ಹ್ಯುಮಿಲಿಯೇಟ್ ಆದರೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾ ಇಲ್ಲ ಅಂತ ಸಿಎಂ ಹುದ್ದೆ ಆಕಾಂಕ್ಷಿಗಳು ಸಿಕ್ಕಾಪಟ್ಟೆ ರಾಂಗ್ ಆಗಿದ್ದಾರೆ. ಅದರಲ್ಲೂ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ಶುರು ಮಾಡಿದ್ದಾರೆ. ಮುಡಾ ಹಗರಣ ಇಡೀ ಕೈಗೆ ತಲುಪ್ತಾ ಇದೆ ಹಾಗೆ ಹೈಕಮಾಂಡ್ ಮುಖ್ಯಮಂತ್ರಿ ಬದಲಾವಣೆಗೆ ನಿರ್ಧಾರ ಮಾಡಿದೆ ಅನ್ನೋ ಸುದ್ದಿ ಬರ್ತಾ ಇದೆ. ಈ ವಿಷಯವನ್ನ ಸಿದ್ದರಾಮಯ್ಯ ಅವರಿಗೂ ತಲುಪಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಸೈಟ್ ವಾಪಸ್ ಕೊಟ್ಟಿರೋದ್ರಿಂದ ನಾನು ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ, ನಾನು ಯಾವ ತಪ್ಪು ಕೂಡ ಮಾಡಿಲ್ಲ ಅಂತ ಸಿದ್ದರಾಮಯ್ಯ ಹೈಕಮಾಂಡ್ ಅನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ಕೂಡ ಮಾಡಿದ್ದಾರೆ. ಆದರೆ ಸೈಟ್ ವಾಪಸ್ ಕೊಟ್ಟಿದ್ದು ಈಗ ಸಾಕ್ಷ್ಯ ನಾಶ ಮತ್ತು ಅಧಿಕಾರದ ದುರುಪಯೋಗ ಅನ್ನೋ ಆರೋಪಕ್ಕೆ ಗುರಿಯಾಗಿದೆ. ವಕೀಲ ಪ್ರದೀಪ್ ಕುಮಾರ್ ಈಗಾಗಲೇ ಇಡಿಗೆ 2ನೇ ದೂರನ್ನು ಸಹ ಕೊಟ್ಟಿದ್ದಾರೆ. ಸೊ ಸಿದ್ದರಾಮಯ್ಯನವರಿಗೆ ಮುಡಾ ಹಗರಣದಿಂದ ರಿಲೀಫ್ ಸಿಗೋದು ಅನುಮಾನ ಅಂತ ಹೈಕಮಾಂಡ್ಗೆ ಅರ್ಥ ಆಗಿದೆ. ಅದರಲ್ಲೂ ಮನಿ ಲಾಂಡ್ರಿಂಗ್ ಕೇಸ್ ದಾಖಲಾಗಿರೋದ್ರಿಂದ ಸಿದ್ದರಾಮಯ್ಯನವರು ಈ 14 ಸೈಟ್ ವಿಚಾರದ ಹೊರತಾಗಿ ಕೂಡ ತನಿಖೆ ಎದುರಿಸಬೇಕಾಗುತ್ತೆ. ಹೀಗಾಗಿ ಇಡಿ ಇಕ್ಕಳದಿಂದ ತಪ್ಪಿಸ್ಕೊಳ್ಳೋದು ಬಹಳ ಅಂದರೆ ಬಹಳ ಕಷ್ಟ ಇದೆ. ಒಂದು ಮಾಹಿತಿ ಪ್ರಕಾರ ಈಗ ಸಿದ್ದರಾಮಯ್ಯ ಸೀಟಿಂದ ಇಳಿಯೋದು ಬಹುತೇಕ ಫಿಕ್ಸ್ ಎನ್ನಲಾಗ್ತಾ ಇದೆ. ಆದರೆ ಸಿದ್ದರಾಮಯ್ಯ ಹೈಕಮಾಂಡ್ ಬಳಿ ಕೇಳ್ತಾ ಇರೋದೇನೆಂದರೆ, ಈ ಟೈಮಲ್ಲಿ ನಾನು ರಾಜೀನಾಮೆ ಕೊಟ್ಟರೆ ನಾನು ಸೋಲಪ್ಕೊಂಡ ಹಾಗೆ ಆಗುತ್ತೆ, ನಾನು ಈಗಲೇ ರಾಜೀನಾಮೆ ಕೊಡಲ್ಲ, ನಾನು ಈ ಪ್ರಕರಣದಲ್ಲಿ ಹೇಗಾದರೂ ನಿರ್ದೋಷಿಯಾಗಿ ಹೊರಗೆ ಬರ್ತೀನಿ, ಆ ನಂತರ ಬೇಕಾದರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಿದ್ದಾರಂತೆ. ವೀಕ್ಷಕರೇ, ನಿನ್ನೆ ದಸರಾ ಉತ್ಸವದಲ್ಲಿ ಭಾಷಣ ಮಾಡುವಾಗ ಸಿದ್ದರಾಮಯ್ಯ ಇನ್ನೊಂದು ವರ್ಷ ನನಗೆ ಅವಕಾಶ ಕೊಟ್ಟು ಬಿಡ್ಲಿ ಅಂತ ಹೇಳಿದ್ರು. ಎಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ, ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ, ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ. ಈಗಾಗಲೇ ಅದು ಬಹಳಷ್ಟು ಚರ್ಚೆಗೆ ಕಾರಣ ಆಗಿದೆ. ಇದರ ಅರ್ಥ ಏನಂದ್ರೆ, 5 ವರ್ಷ ನಾನೇ ಸಿಎಂ ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯ ಈಗ 50-50 ಫಾರ್ಮುಲಾಗೆ ಅನಿವಾರ್ಯವಾಗಿ ಒಪ್ಕೊಂಡಿದ್ದಾರೆ. ಈಗಲೇ ಸೀಟ್ ಬಿಟ್ಕೊಡೋದಕ್ಕಿಂತ ಇನ್ನೊಂದು ವರ್ಷ ಬಿಟ್ಟು ಸೀಟಿಂದ ಇಳಿಯೋಣ ಅಂತ ಪ್ಲಾನ್ ಹಾಕೊಂಡಿದ್ದಾರೆ. ಇದು ಒನ್ಸ್ ಅಗೇನ್ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋ ಪ್ಲಾನ್ ಅಷ್ಟೇ. ಈಗ ನನ್ನನ್ನು ಇಳಿಸಿದ್ರೆ ನನ್ನ ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲೇ ದೊಡ್ಡ ಅವಮಾನ ಆಗ್ಬಿಡುತ್ತೆ, 1 ವರ್ಷ ಬಿಟ್ಟು ನಾನೇ ಸಿಎಂ ಕುರ್ಚಿಯಿಂದ ಇಳಿತೀನಿ ಅಂತ ಹೈಕಮಾಂಡ್ ಅನ್ನ ಕನ್ವಿನ್ಸ್ ಮಾಡಿದ್ದಾರೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ. ಆದರೆ ಇದಕ್ಕೆ ಹೈಕಮಾಂಡ್ ಒಪ್ಪುತ್ತಾ? ರಾಜ್ಯದಲ್ಲಿ ಸಿಎಂ ಆಗೋಕೆ ಕಾಯ್ತಾ ಇರುವಂತಹ ಮಂದಿ ಒಪ್ತಾರಾ? 1 ವರ್ಷದ ನಂತರ ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ?
1 ವರ್ಷದ ಅವಧಿಯಲ್ಲಿ ಸಿಎಂ ಹುದ್ದೆಗೆ ಆಸೆ ಪಡ್ತಾ ಇರೋ ಎಲ್ಲರ ವಿರುದ್ಧ ಸಿದ್ದು ಷಡ್ಯಂತರ ರೂಪಿಸಿಬಿಟ್ರೆ ಏನ್ ಮಾಡೋದು? ಹೀಗೆ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಈ ಮಧ್ಯೆ ಹೈಕಮಾಂಡ್ ಸಿದ್ದರಾಮಯ್ಯ ಪ್ರಕರಣವನ್ನ ಸೀರಿಯಸ್ ಆಗಿ ತಗೊಂಡಿದೆ. ಅಕಸ್ಮಾತ್ ಇಡಿ ಅಧಿಕಾರಿಗಳು ಸಿದ್ದರಾಮಯ್ಯ ಅವರನ್ನ ಬಂಧಿಸಿದ್ರೆ ಅದು ನ್ಯಾಷನಲ್ ಲೆವೆಲ್ ಅಲ್ಲಿ ಪಕ್ಷಕ್ಕೆ ಮುಜುಗರ ಆಗತ್ತೆ. ಆಗ ರಾಜೀನಾಮೆ ಕೊಡೋ ಬದಲು ಈಗಲೇ ಕೊಟ್ರೆ ಪಕ್ಷದಲ್ಲಿ ಗೊಂದಲ ಕಡಿಮೆ ಆಗತ್ತೆ. ಹೀಗೆ ಯೋಚಿಸ್ತಾ ಇದೆ ಹೈಕಮಾಂಡ್. ಸಿದ್ದರಾಮಯ್ಯ ಜಾಗಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ತಂದು ಪಕ್ಷದಲ್ಲಿ ಎಲ್ಲರೂ ಬಾಯಿ ಮುಚ್ಕೊಂಡು ಇರೋ ಹಾಗೆ ಮಾಡೋಣ ಅನ್ನೋದು ಹೈಕಮಾಂಡ್ ಪ್ಲಾನ್. ಆದರೆ ಸಿದ್ದರಾಮಯ್ಯ ತಾವು ಮಧ್ಯಂತರದಲ್ಲಿ ಸೀಟ್ ಬಿಟ್ಕೊಡೋ ಪರಿಸ್ಥಿತಿ ಬಂದ್ರೆ ಸತೀಶ್ ಜಾರಕಿಹೊಳಿಯನ್ನೇ ಸಿಎಂ ಮಾಡಬೇಕು ಅನ್ನೋ ಒತ್ತಾಯವನ್ನು ಮುಂದಿಟ್ಟಿದ್ದಾರಂತೆ. ಈಗಾಗಲೇ ಇಡಿ ತನ್ನ ತನಿಖೆ ಚುರುಕು ಮಾಡಿದೆ. ಸ್ನೇಹಮಯಿ ಕೃಷ್ಣ ಅವರನ್ನ ವಿಚಾರಣೆಗೆ ಒಳಪಡಿಸಿ 500 ಪುಟದ ವರದಿಯನ್ನು ತಗೊಂಡಿದೆ. ನಂತರ ಇರೋದು ಸಿದ್ದರಾಮಯ್ಯ ಮತ್ತು ಕುಟುಂಬದವರ ತನಿಖೆ. ಇಲ್ಲಿಂದ ಮುಂದೆ ಏನ್ ಬೇಕಾದರೂ ಆಗಬಹುದು. ಸಿದ್ದರಾಮಯ್ಯ ಅವರನ್ನ ಬಂಧಿಸಿ ಕೂಡ ವಿಚಾರಣೆ ಶುರು ಮಾಡಬಹುದು. ಇದು ಈಗ ಹೈಕಮಾಂಡ್ ಮಟ್ಟದಲ್ಲಿ ಯೋಚನೆಗೆ ಈಡು ಮಾಡಿರೋದು. ಇಷ್ಟರಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ಬಿಟ್ಟಿದ್ರೆ ಹೈಕಮಾಂಡ್ ಕೆಲಸ ಸುಲಭ ಆಗಿರ್ತಿತ್ತು. ಸಿದ್ದರಾಮಯ್ಯ ಒಟ್ಟಾರೆಯಾಗಿ ಈಗ ರಾಜ್ಯ ಕಾಂಗ್ರೆಸ್ ನಾಯಕರನ್ನ ಮತ್ತು ಹೈಕಮಾಂಡ್ ಅನ್ನ ಗೊಂದಲದಲ್ಲಿ ಮುಳುಗಿಸಿದ್ದಾರೆ. ರಾಜ್ಯದಿಂದ ನಾಯಕರು ಪದೇ ಪದೇ ಹೋಗಿ ಹೈಕಮಾಂಡ್ ಮೇಲೆ ಪ್ರೆಷರ್ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಈ ಒತ್ತಡ ತಾಳೋಕಾಗದೆ ಕಾಂಗ್ರೆಸ್ ಹೈಕಮಾಂಡ್ ಈಗ ವರಿಷ್ಠರನ್ನ ಬೆಂಗಳೂರಿಗೆ ಕಳಿಸುವಂತಹ ತೀರ್ಮಾನ ಕೂಡ ಮಾಡಿದ್ದಾರೆ. ಇದೇ 15 ಅಥವಾ 16ಕ್ಕೆ ದೆಹಲಿಯಿಂದ ಎಐಸಿಸಿ ಚೀಫ್ ಸೆಕ್ರೆಟರಿ ವೇಣುಗೋಪಾಲ್ ಬೆಂಗಳೂರಿಗೆ ಬರ್ತಿದ್ದಾರೆ. ದಸರಾ ನಂತರ ಮುಖ್ಯಮಂತ್ರಿ ಬದಲಾವಣೆ ಪ್ರಕ್ರಿಯೆಗೆ ಚಾಲನೆ ಸಿಗುತ್ತೆ. ಸದ್ಯಕ್ಕೆ ದಸರಾ ಸಮಾರಂಭ ಮುಗಿಲಿ ಅಂತ ಕೋಲ್ಡ್ ವಾರ್ಗೆ ಸಣ್ಣ ಬ್ರೇಕ್ ಕೊಟ್ಟಿದ್ದಾರೆ. ಆದರೆ ಇಡಿ ಅಧಿಕಾರಿಗಳಿಗೆ ದಸರಾ ಎಲ್ಲ ಮುಖ್ಯ ಅಲ್ಲ. ಅವರು ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ವೇಣುಗೋಪಾಲ್ ಅವರು ಬರೋದಕ್ಕೂ ಮೊದಲೇ ಅಥವಾ ಜಂಬೂ ಸವಾರಿಗೂ ಮೊದಲೇ ಸಿದ್ದರಾಮಯ್ಯ ಅವರನ್ನ ಅರೆಸ್ಟ್ ಮಾಡಿದ್ರು ಅಚ್ಚರಿ ಇಲ್ಲ. ಹಾಗೇನಾದ್ರೂ 15ನೇ ತಾರೀಕಿಗೂ ಮೊದಲೇ ಸಿದ್ದರಾಮಯ್ಯನವರ ಬಂಧನ ಆಗ್ಬಿಟ್ರೆ ವೇಣುಗೋಪಾಲ್ ಅವರ ಕೆಲಸ ಸುಲಭ ಆಗುತ್ತೆ. ಮುಂದಿನ 1 ವರ್ಷದ ಅವಧಿಗೆ ಹೊಸ ಸಿಎಂ ಆಯ್ಕೆ ಆಗುತ್ತೆ. ನಂತರ 2.5 ವರ್ಷಗಳಿಗೆ ಅಗ್ರಿಮೆಂಟ್ ಪ್ರಕಾರ ಡಿಕೆಶಿಗೆ ಸಿಎಂ ಹುದ್ದೆ ಸಿಗುತ್ತೆ. ಡಿಕೆಶಿ ಏನಾದರೂ ನನಗೆ 2.5 ವರ್ಷದ ಸಿಎಂ ಹುದ್ದೆ ಬೇಡ ಅಂತ ಹೇಳಿಬಿಟ್ರೆ ಹೈಕಮಾಂಡ್ ಏನು ಮಾಡುತ್ತೆ? ಆಗ ಇನ್ನುಳಿದಿರೋ 3.5 ವರ್ಷದ ಅವಧಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿಸುತ್ತೆ. ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅಥವಾ ಇತರ ನಾಯಕರಿಗಿಂತ ರಾಜ್ಯದಲ್ಲಿ ಸರ್ಕಾರ ಬೀಳದೇ ಇರೋ ಹಾಗೆ ಕಾಪಾಡ್ಕೊಳ್ಳೋದು ಮುಖ್ಯ. ಹೀಗಾಗಿ ಹೈಕಮಾಂಡ್ ಈಗ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಎರಡೂ ಬಣಗಳನ್ನು ವಿಶ್ವಾಸಕ್ಕೆ ತಗೊಂಡು ಹೊಸ ಸಿಎಂ ಆಯ್ಕೆ ಮಾಡುತ್ತೆ. ಆದರೆ ಸಿದ್ದರಾಮಯ್ಯ ಈಗ ರಾಜೀನಾಮೆ ಕೊಟ್ಟರೆ ಮಾತ್ರ ಅವರ ರಾಜಕೀಯ ಜೀವನ ಶಾಶ್ವತವಾಗಿ ಅಂತ್ಯವಾಗುತ್ತೆ. ಇನ್ಯಾವತ್ತೂ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇದು ಗೊತ್ತಿರೋದ್ರಿಂದಾನೇ ಹೇಗಾದ್ರೂ ಒಂದೇ 1 ವರ್ಷ ಇರೋದಕ್ಕೆ ಅವಕಾಶ ಕೊಡಿ ಅಂತ ಇತ್ತ ಮೈಸೂರು ಚಾಮುಂಡಿ ತಾಯಿ ಎದುರು, ಅತ್ತ ದೆಹಲಿಯ ಸೋನಿಯಾ ಮಾತೆ ಎದುರು ಕೈ ಮುಗಿದು ಕೇಳ್ಕೊತಾ ಇದ್ದಾರೆ ಸಿದ್ದು. ಸೋನಿಯಾ ಮಾತೆ ತಥಾಸ್ತು ಅನ್ಬಹುದು. ಆದರೆ ತನಗೆ ಅಪಚಾರ ಮಾಡಿರೋ ಈ ದುರಾತ್ಮನಿಗೆ ಚಾಮುಂಡಿ ಮಾತ್ರ ವರ ಕೊಡೋದಿಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.